ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಬಸ್ಸು ಟಕ 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 ನಂಗೆ ಬತ್ತಾವೆ ಅಪ್ಡೇಟ್ಸ್ಗಳು. ಪಟ 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 ನಂಗೆ ಹೊಡೆದ್ಬಿಡ್ತೀನಿ. ಬೇಗ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬೆಲ್ ಐಕನ್ನ ಪಟ್ 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 ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಅಪ್ಡೇಟು ಮೊಹಮ್ಮದ್ ಅಮೀರ್ ಅವರು ಮಾತಾಡಿದರೆ ಇಂಡಿಯಾ ಬಗ್ಗೆ. ಈ T20 ವರ್ಲ್ಡ್ ಕಪ್ನ ತಿಪ್ಪುರ್ಲಾಗ ಹೊಡೆದ್ರು, ಪಲ್ಟಿ ಹೊಡೆದು ನಿಂತ್ಕೊಂಡ್ರು, ತಲೆ ಕೆಳಗಡೆ ಕಾಲು ಮೇಲ್ಗಡೆ ಮಾಡಿ ನಿಂತ್ಕೊಂಡ್ರು, ಇಂಡಿಯಾ ಗೆಲ್ಲಲ್ಲ, ಬರ್ಕೊಂಡು ಕೊಡ್ತೀನಿ ಗುರು ಅಂತ ಹೇಳಿದರೆ. ಇನ್ಫ್ಯಾಕ್ಟ್ ಸೆಮಿಫೈನಲ್ಗೂ ಕೂಡ ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳಿದರು. ಸೊ ಮೊಹಮ್ಮದ್ ಅಮೀರ್ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಒಪಿನಿಯನ್ನು ರೀಸೆಂಟಾಗಿ ಬರ್ತಾ ಇದೆ ಜನಗಳಿಗೆ. ಫಸ್ಟೆಲ್ಲ ಮೊಹಮ್ಮದ್ ಅಮೀರ್ ಪಕ್ಕ ಹೇಳ್ತಾನೆ ಗುರು, ಏನಿದೆಯೋ ಪಕ್ಕ ಹೇಳ್ತಾನೆ ಅಂತ. ಬಟ್ ಇವಾಗ ಸೆಮಿಫೈನಲ್ಗೆ ಅಂತೂ ಇಂತೂ ಇಂಡಿಯಾ ಕ್ವಾಲಿಫೈ ಆಗಿದ್ರೆ, ಕನ್ವಿನ್ಸಿಂಗೋ ಕ್ವಾಲಿಫೈನೇ, ಎಂಟ್ರಿನೇ. ವರ್ಲ್ಡ್ ಕಪ್ ಗೆದ್ರೆ ಗೆದ್ದಂಗೆ, 1 ಗೆದ್ದಂಗೆ, 10 ಗೆದ್ದಂಗೆ, 100 ಗೆದ್ದಂಗೆ. ಸೊ ಇವ್ರು ಹೇಳ್ತಾ ಇದ್ದಾರೆ ತಿಪ್ಪುರ್ಲಾಗ ಹೊಡೆದು ಗೆಲ್ಲಲ್ಲ ಅಂತ, ಬರ್ಕಂಗೆ ಕೊಡ್ತೀನಿ ಅನ್ನೋ ಥರ ಎಲ್ಲ ಒಂಥರ ಸಿಕ್ಕಾಪಟ್ಟೆ ಒಂದು ಹೆವಿ ಪ್ರಿಡಿಕ್ಷನ್ ಆಗಿ ಕೊಡ್ತಾ ಇದ್ದಾರೆ. ಯಾರು ಬೇಕಾದರೂ ಗೆಲ್ಬೋದು ವರ್ಲ್ಡ್ ಕಪ್ನ, ಇಂಡಿಯಾ ಮಾತ್ರ ಈ ಸಲ ಗೆಲ್ಲಲ್ಲ ಅಂತ. ಕಾದು ನೋಡೋಣ ಅದೇನಾಗುತ್ತೆ ಅಂತ. ಸೊ ಮೊಹಮ್ಮದ್ ಅಮೀರ್ಗೆ ಕ್ಲಾಸ್ ಅಂತೂ ತಗೊಂತಾರೆ. ಇಂಡಿಯಾ ಅಗೇನ್ಸ್ಟ್ ಮಾತಾಡ್ತು ಅಂತಂದರೆ ಅದೇ ಇಂಡಿಯಾ ಗೆಲ್ಬಿಡುತ್ತೆ ಅಂತಂದರೆ ಎಲ್ಲರೂ ಇಲ್ಲಪ್ಪ ಮೊಹಮ್ಮದ್ ಅಮೀರು ಒಂದೇ ಅಂತಾರೆ. ಅವಾಗ ಅಪ್ಡೇಟ್ ನಂಬರ್ 2, ವೆಸ್ಟ್ ಇಂಡೀಸ್ಗೆ ಮತ್ತು ಜಿಂಬಾಬ್ವೆ ತಂಡಗಳಿಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಆಗ್ತಾ ಇತ್ತಂತೆ. ಈ ವಾರ್ಗಳೆಲ್ಲ ಏನು ನಡೀತಾ ಇದೆ, ಅಮೇರಿಕಾದು, ಇಸ್ರೇಲ್ದು, ಇರಾನ್ದು, ಜೊತೆಗೆ ಇಲ್ಲಿ ಸೌದಿ ಗಾಲ್ಫ್ ರೀಜನ್ನು, ಮಿಡ್ಲ್ ಈಸ್ಟು, ಸೊ ಇಲ್ಲೆಲ್ಲ ಆಗ್ತಾ ಇರೋದ್ರಿಂದ ಪಾಪ ಇವರಿಗೆ ಡಿಲೇ ಆಗ್ತಾ ಇದೆಯಂತೆ ಮನೆಗೆ ತಲುಪೋದಕ್ಕೆ. ಯಾಕಂದರೆ ಅಲ್ಲಿಗೆ ಹೋಗ್ಬಿಟ್ಟೇ ಇವ್ರು ಹೋಗಬೇಕಾಗಿರುತ್ತೆ, ಫ್ಲೈ ಆಗಬೇಕಾಗಿರೋದ್ರಿಂದ ಫ್ಲೈಟ್ಸ್ಗಳ ಅವೈಲಬಿಲಿಟಿ ಹಂಗೆ ಹಿಂಗೆ ಆಗಿರೋದ್ರಿಂದ ಇಲ್ಲೂ ಕೂಡ ವ್ಯತ್ಯಯ ಆಗಿದೆ ಪಾಪ ಅಂತ ಅನಿಸುತ್ತೆ. ಮನೆಗೂ ಕೂಡ ಆಗ್ತಾಯಿಲ್ಲ ಇವರಿಗೆ ಅಂತ ಅಂದಾಗ ಹೋಗ್ತಾರೆ. ಇನ್ನೇನು ಎಲ್ಲ ಕಾಮ್ ಡೌನ್ ಆಗುತ್ತೆ ಒಂದು ಸ್ವಲ್ಪ ದಿನದಲ್ಲೇ. ಏನು ಎಷ್ಟೊತ್ತು ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹೋಗ್ತಾರೆ ನಿಧಾನಕ್ಕೆ. ಅಪ್ಡೇಟ್ ನಂಬರ್ 3, ದ 100 ಲೀಗಲ್ಲಿ ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ತಗೊಂಬಾರ್ದು, ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ಸಿಕ್ಕಾಪಟ್ಟೆ ಫಸ್ಟು ರೂಮರ್ಸ್ಗಳು ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿದ್ದು. ಅದಾದಮೇಲೆ 100 ಲೀಗ್ ಅವರೇ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡ್ತಾರೆ. ಆ ಥರ ಯಾವುದೂ ಇಲ್ಲ ಗುರು, 8 ಫ್ರಾಂಚೈಸಿ ಇರೋದು, ಎಲ್ಲ ಫ್ರಾಂಚೈಸಿಗಳು ಕೂಡ ತೊಗೊಂಡ್ರೆ ತೊಗೊಬೋದು, ಬಿಟ್ಟರೆ ಬಿಡ್ಬೋದು. ಆ ಥರ ಏನಿಲ್ಲ. ಇಲ್ಲಿ ಪಾಕಿಸ್ತಾನದವ್ರನ್ನ ತೊಗೊಬಾರ್ದು, ಇವ್ರನ್ನ ತೊಗೊಬಾರ್ದು ಅನ್ನೋ ಥರ ಎಲ್ಲ ಇಲ್ಲಿ ನೀವು ಇದು ಮಾಡೋಕ್ಕಾಗಲ್ಲ, ಪಾರ್ಶಾಲಿಟಿ ಮಾಡೋದಕ್ಕಾಗೋದಿಲ್ಲ. ಇಂಡಿಯನ್ ಫ್ರಾಂಚೈಸಿಗಳು ತೊಗೊಂಡ್ಬಿಟ್ಟಿದ್ರೆ ನಾವು ಮಾತ್ರಕ್ಕೆ ಟ್ಯಾಲೆಂಟ್ಗೆ ನಾವಿಲ್ಲಿ ಆಪರ್ಚುನಿಟಿ ಕೊಡಬೇಕು ಅಂದ್ಕೊಂಡಿದ್ದೀವಿ. ನೀವು ಆ ಥರ ಎಲ್ಲ ಸಾಧಿಸ್ತೀರಾ ಅಂತಂದರೆ ಅದಾಗೋದಿಲ್ಲ. ಅದು 100 ಲೀಗಲ್ಲಿ ಅದು ನಡೆಯೋದಿಲ್ಲ. ನಿಮ್ಮ ಕಂಟ್ರಿದು ಅದು ಇದು ಡಿಸ್ಪ್ಯೂಟ್ ಏನಿದ್ರು ಕೂಡ ನಿಮ್ಮ ಕಂಟ್ರಿ ಲೈಟ್ಗಳಿಗೆಲ್ಲ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಂಗೆ ಇವಾಗ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು 14 ಜನ ಪಾಕಿಸ್ತಾನಿ ಪ್ಲೇಯರ್ಸ್ಗಳು ಪಿಕ್ ಆಗಿದ್ದಾರಂತೆ ಈ ಒಂದು ಲೀಗಲ್ಲಿ ಅಂತ ಅಪ್ಡೇಟ್ ಇದೆ. ಒಟ್ಟಿನಲ್ಲಿ ಪಾಕಿಸ್ತಾನಿ ಪ್ಲೇಯರ್ಸು ಆಡ್ತಾ ಇದ್ದಾರೆ 100 ಲೀಗಲ್ಲಿ. ಅಪ್ಡೇಟ್ ನಂಬರ್ 4, ಟೀಮ್ ಇಂಡಿಯಾ ಒಂದು ವಿಡಿಯೋನ ರಿಲೀಸ್ ಮಾಡಿತ್ತು. ಗೌತಮ್ ಗಂಭೀರ್ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ರಿಂಕು ಸಿಂಗ್ ರಿಲೇಟೆಡ್. ಹೌದು, ಅವರು ಮ್ಯಾಚಲ್ಲಿ ಆಡಿಲ್ಲ, ಲಾಸ್ಟ್ 2 ಮ್ಯಾಚ್ ಆಡಿಲ್ಲ ಅವರು. ಬಟ್ ಆದರೂ ಕೂಡ ಅವರ ಅಪ್ಪಂಗೆ ತೊಂದರೆ ಇತ್ತು ಅಂತ ಅಂದಾಗ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದರು. ಮ್ಯಾಚು ಇನ್ನೇನು ನಡಿಬೇಕು, ಅದು ಕ್ವಾರ್ಟರ್ ಫೈನಲ್ ಮ್ಯಾಚು, ಮಸ್ಟ್ ವಿನ್ ಸಿನಾರಿಯೋ ಇತ್ತು ಇಂಡಿಯಾಗೆ. ಹೋಗ್ಬಿಟ್ಟು ಅವರಪ್ಪ ತೀರೋಗಿದ್ರು ಕೂಡ ಮತ್ತೆ ವಾಪಸ್ ರಿಟರ್ನ್ ಆದರು. ಪಟ್ಟಣಗೆ ಒಂದಿನ ಹೋದ್ರು ಮತ್ತೆ ವಾಪಸ್ ಪಟ್ಟಣಗೆ ರಿಟರ್ನ್ ಆದರು. ಸೊ ಈ ಒಂದು ಹಾರ್ಡ್ ಫೇಸಲ್ಲಿ ರಿಂಕು ಸಿಂಗ್ ಅವರು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಕಂಟ್ರಿಗೋಸ್ಕರ ಆಡಬೇಕು ಅಂತ, ಕಂಟ್ರಿ ಹತ್ರ ಪ್ರೆಸೆಂಟ್ ಇರಬೇಕು, ನಾನು ಆಡಿಲ್ಲ ಅಂದರೂ ಕೂಡ ಪ್ರೆಸೆಂಟ್ ಇರಬೇಕು ನಾನು ಅಂತ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದಾರೆ. ಅಷ್ಟೆಲ್ಲ ಒಂದು ಬ್ಯಾಡ್ ಫೇಸಲ್ಲಿ ಇದನ್ನು ಕೂಡ ನಾವೆಲ್ಲ ಇದ್ದೀವಿ ರಿಂಕು ಸಿಂಗ್ ಜೊತೆಗೆ, ಯಾರೂ ಇಲ್ಲ ಅಂತ ಅಲ್ಲ, ಎಲ್ಲರೂ ಪ್ರತಿಯೊಬ್ಬ ಟೀಮ್ ಮೇಟ್ನು ಕೂಡ ರಿಂಕು ಸಿಂಗ್ ಜೊತೆಗೆ ಇದ್ದೀವಿ ಅಂತ ಒಂದು ಮೋಟಿವೇಶನ್ ಆಗಿ ಕೊಡ್ತಾರೆ ರಿಂಕು ಸಿಂಗ್ ಅವ್ರಿಗೆ. ಸೊ ಅವ್ರ ಟೀಮಲ್ಲಿ ಆಡಿದ್ರು ಈ ಒಂದು ಮೋಟಿವೇಶನ್ ಇದೆಯಲ್ಲ, ಈ ಒಂದು ಒಂಥರ ಬ್ಯಾಕಿಂಗ್ ಇದೆಯಲ್ಲ, ನಾವೆಲ್ಲ ಇದ್ದೀವಿ ಅಂತ ಇವ್ರಿಗೆ ಹೇಳೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಗೌತಮ್ ಗಂಭೀರ್ನ ಎಲ್ಲರೂ ಮೆಚ್ಕೊಂಡ್ಬಿಟ್ರು. ಅಪ್ಡೇಟ್ ನಂಬರ್ 5, ಮೊಹಮ್ಮದ್ ಅಮೀರ್ ಹೇಳ್ತಾ ಇರೋದು ಇಷ್ಟೇ. ಇದೇ ಕಾರಣಕ್ಕೆ ಇಂಡಿಯಾ ಕ್ವಾಲಿಫೈ ಆಗೋದಿಲ್ಲ ಫೈನಲ್ಸ್ಗೆ. ಫೈನಲ್ ಕ್ವಾಲಿಫೈ ಆದರೂ ಕೂಡ ವರ್ಲ್ಡ್ ಕಪ್ನ ಗೆಲ್ಲೋದಿಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಬುಮ್ರಾ ಬಿಟ್ಟರೆ ನಮ್ಮ ಇಂಡಿಯಾ ಹತ್ರ ಒಳ್ಳೆ ಕ್ವಾಲಿಟಿ ಬೌಲರ್ ಇಲ್ಲ, ಅಂದರೆ ಇಂಪ್ಯಾಕ್ಟ್ ಮಾಡುವಂಥ ಚೆನ್ನಾಗಿರುವಂಥ ಬೌಲರ್ ಇಲ್ಲ. ಬುಮ್ರಾ ಒಬ್ಬರನ್ನೇ ಲೀಡ್ ಮಾಡಬೇಕು ಬೌಲಿಂಗ್ ಅಟ್ಯಾಕ್ನ ಅಂತ ಅವರು ಹೇಳ್ತಾ ಇದ್ದಾರೆ, ಅವರ ಅಭಿಪ್ರಾಯ ಅದು. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಪ್ರತಿಯೊಂದು ಮ್ಯಾಚು ಗಮನಿಸಿ ನೀವು, ಎಲ್ಲ ಮ್ಯಾಚನ್ನು ಕೂಡ ಬ್ಯಾಟಿಂಗ್ ಕೊಲಾಪ್ಸ್ ಅನ್ನೋದು ಇಂಡಿಯಾಗೆ ಆಗ್ತಿದೆ. ಟಾಪ್ ಆಫ್ ದ ಆರ್ಡರ್ ಸೌತ್ ಆಫ್ರಿಕಾದವ್ರು ನೋಡಿ ಕನ್ವಿನ್ಸಿಂಗ್ ಆಗಿ ವಿಕೆಟ್ಲೆಸ್ ಹೊಡಿತಾರೆ, ನಿಂತ್ಕೊಂಡು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಿಲ್ಡ್ ಮಾಡ್ತಾರೆ, ಟಾಪ್ ಆರ್ಡರ್ ಸಖತ್ತಾಗಿ ಆಡ್ತಾರೆ ಅನ್ನೋ ಥರ ಇಲ್ಲ. ಅವ್ರದ್ದು ಆ ಥರ ಇದೆ, ನಮ್ಮ ಇಂಡಿಯಾದಲ್ಲಿ ಆ ಥರ ಇಲ್ಲ. ಕೊಲಾಪ್ಸ್ ಆಗ್ತಾ ಇದ್ದಾರೆ ಬ್ಯಾಟಿಂಗ್. ಪ್ರತಿಯೊಂದು ಮ್ಯಾಚನ್ನು ಕೂಡ ಗಮನಿಸ್ತು ಅಂತಾರೆ, ಗೆದ್ದಿರ್ಬೋದು ಬಟ್ ಎಲ್ಲ ಮ್ಯಾಚನ್ನು ಕೂಡ ಕೊಲಾಪ್ಸ್ ಆಗಿದ್ದಾರೆ ಬ್ಯಾಟಿಂಗು. ಸೊ ಇದು ಒಂದು ವೀಕ್ ಲಿಂಕ್ ಆಗಿದೆ ಅಂತ ಇವರ ಅನಾಲಿಸಿಸ್ನ ಹೇಳ್ತಾ ಇದ್ದಾರೆ. ಬ್ಯಾಟಿಂಗು ಸರಿ ಇಲ್ಲ ಆ್ಯಂಡ್ ಬೌಲಿಂಗು ಕೂಡ ಅಷ್ಟರ ಮಟ್ಟಿಗೆ ಇಲ್ಲ, ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡ್ತು ಅಂದರೆ ಸ್ಟೆಬಿಲಿಟಿ ಅನ್ನೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 6, ಸೌತ್ ಆಫ್ರಿಕನ್ ಕೋಚ್ ಶುಕ್ರಿಯ ಅವರು ಮಾತಾಡಿದ್ದಾರೆ. ಅವರು ಏನು ಅಹಮದಾಬಾದ್ ಗ್ರೌಂಡ್ನ ಮೈ ಹೋಮ್ ಗ್ರೌಂಡ್ ಅನ್ನೋ ಥರ ಕರೆದ್ಬಿಟ್ಟರು. ನಮ್ಮ ಹೋಮ್ ಗ್ರೌಂಡ್ ಅದು ಆ ಥರ ಇದೆ, ನಮ್ಮ ಹೋಮ್ ಗ್ರೌಂಡ್ ಅನ್ನೋ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ಟವ್ರು. ಏನು ಹೋಮ್ ಗ್ರೌಂಡ್ ಥರ ಫೀಲ್ ಬಂದ್ಬಿಟ್ಟೈತೆ, ಯಾಕಂದರೆ ಆಡಿರೋಂಥ ಮ್ಯಾಚ್ಗಳೆಲ್ಲ ಅಹಮದಾಬಾದಲ್ಲಿ ಇವ್ರು ಗೆದ್ಬಿಟ್ಟಿದ್ದಾರೆ ಅಂತ ಹೋಮ್ ಗ್ರೌಂಡ್ ಥರ ಇವರು ಫೀಲ್ ಆಗ್ತಾ ಇದ್ದಾರೆ. ಹೌದು, 2 ಮ್ಯಾಚನ್ನು ಆಡಿದ್ದಾರೆ ಈ ಸೀಸನಲ್ಲಿ. ಆ 2 ಮ್ಯಾಚ್ನು ಕೂಡ ಸಖತ್ತಾಗಿದ್ರು, ಇಂಡಿಯಾ ಅಗೇನ್ಸ್ಟ್ನೇ ಗೆದ್ಬಿಟ್ರು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸು ಆ ಒಂದು ಬೆನ್ನಲ್ಲಿ ಬಂದ್ಬಿಟ್ಟಿದೆ. ವೆನ್ಸ್ಡೇ ನಮಗೆ ಪಾಸಿಟಿವ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅಂದರೆ ಸೆಮಿಫೈನಲ್ ಪಾಸಿಟಿವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆ್ಯಂಡ್ ನಾವು ಹೋಗ್ತೀವಿ
ಅಹಮದಾಬಾದ್ಗೆ ನಮ್ಮ ಹೋಮ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಸಖತ್ತಾಗಿ ಆಡ್ತೀವಿ ಅಂತ ಅನ್ಕೊಂಡಿದೀವಿ. ಸೀನ್ ಎಲ್ಲ ನೋಡ್ತು ಅಂದರೆ ಎಲ್ಲ ನಮ್ಮ ಕಡೆನೇ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಆ ಒಂದು ಡೆಸ್ಟಿನಿ ಅನ್ನೋದಿರಬೇಕು, ಜೊತೆಗೆ ಲಕ್ ಅನ್ನೋದು ಕೂಡ ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ವರ್ಲ್ಡ್ ಕಪ್ಸ್ ಅಂತ ಬಂದಾಗ ನಾವು ವರ್ಲ್ಡ್ ಕಪ್ ಟ್ರೋಫಿ ಕೈಯಲ್ಲಿ ಇಟ್ಕೊಬೇಕು ಅಂದರೆ ಚೂರು ಸ್ವಲ್ಪ ಮಟ್ಟದ ಲಕ್ ಇರಬೇಕು, ಜೊತೆಗೆ ಎಲ್ಲ ಇರಬೇಕು. ಹೌದು, ಲಕ್ಕು ಕೂಡ ಒಂದೊಂದು ಟೈಮ್ ಮ್ಯಾಟ್ರ್ ಆಗಿದೆ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಅಂತ ನನಗೂ ಕೂಡ ಅನಿಸುತ್ತೆ. 2019 ವರ್ಲ್ಡ್ ಕಪ್ಪು ಲಕ್ಕಿಂದನೇ ಗೆದ್ದಿದ್ದು ಇಂಗ್ಲೆಂಡ್ ಅವರು. ಇಲ್ಲ ಅಂದರೆ ಲಕ್ ಕೈ ಹಿಡಿದಿಲ್ಲ ಅಂದರೆ ಖಂಡಿತ ನ್ಯೂಜಿಲೆಂಡ್ ಅವ್ರು ಗೆದ್ಕೊಂಡು ಹೊರಟೋಗ್ಬಿಟ್ರು. ಕೆಲವೊಂದು ಟೈಮ್ ಲಕ್ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ, ಕೆಲವೊಂದು ಟೈಮ್ ಎಫರ್ಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅಪ್ಡೇಟ್ ನಂಬರ್ 7, ಜಸ್ಪ್ರೀತ್ ಬುಮ್ರಾ ಬಗ್ಗೆ ಮಾತಾಡಿದರೆ ಫಾರ್ಮರ್ ಅಸಿಸ್ಟೆಂಟ್ ಕೋಚ್ ಆಫ್ ಇಂಡಿಯಾ ಅದೇ ಅಭಿಷೇಕ್ ನಾಯರ್ ಅವರು KKRಗೆ ಸರ್ವ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಅವ್ರು ಹೇಳೋ ಪ್ರಕಾರ ಇಂಡಿಯಾದ ಚೀಟ್ ಕೋಡ್ ಯಾವುದು ಅಂತಂದರೆ ಅದು ಜಸ್ಪ್ರೀತ್ ಬುಮ್ರಾ ಅಂತೆ. ಯಾವುದಾನ ಟೈಮಲ್ಲಿ ಹೆಂಗಾನ ತೊಗೊಂಬರ್ರಿ, ಪೋಪ್ಳಲ್ಲಿ ತೊಗೊಂಬತ್ತೀರ ತೊಗೊಂಬನ್ನಿ, ನ್ಯೂ ಬಾಲಲ್ಲಿ ತೊಗೊಂಬತ್ತೀರ ತೊಗೊಂಬನ್ನಿ, ಅಂದರೆ ಪೋಪ್ಳೇನ ನ್ಯೂ ಬಾಲ್ ಡೆತ್ತಲ್ಲಿ ತೊಗೊಂಬತ್ತೀರ ತೊಗೊಂಬನ್ನಿ, ಮಿಡ್ಲ್ ಓವರ್ಸಲ್ಲಿ ವಿಕೆಟ್ ಬೀಳ್ತಾನೆ ತೊಗೊಂಬನ್ನಿ. ಅವರ ಇಂಪ್ಯಾಕ್ಟ್ ಅಂತೂ ಅವ್ರು ಮಾಡೇ ಮಾಡ್ತಾರೆ. ಇನ್ ಕೇಸ್ ಏನೂ ಆಗ್ತಿಲ್ಲ ಟೀಮ್ ಇಂಡಿಯಾಗೆ ಅಂತಂದರೆ ಕರೆಸಿ ಜಸ್ಪ್ರೀತ್ ಬುಮ್ರಾನ ಅಂತ. ಅವ್ರು ಕರ್ಸ್ತಾರೆ ಆಬ್ವಿಯಸ್ಲಿ. ಏನೂ ಆಗ್ತಾಯಿಲ್ಲ ಅಂದರೆ ಬುಮ್ರಾ ಅಲ್ಲದೆ ಇನ್ಯಾರನ್ನ ಕರ್ಸೋಕ್ಕಾಗುತ್ತೆ. ಬುಮ್ರಾ ಒಬ್ಬರು, ವರುಣ್ ಚಕ್ರವರ್ತಿ ಒಬ್ಬರು ಮೈನ್ ಸ್ಟ್ರೆಂತು ನಮ್ಮ ಬೌಲಿಂಗ್ ಯೂನಿಟಲ್ಲಿ. ಅಪ್ಡೇಟ್ ನಂಬರ್ 8, ರಶೀದ್ ಖಾನ್ ಅವರು ಮಾತಾಡಿದರೆ ನನಗೆ ಬ್ಯಾಟರ್ಸ್ಗಳು ನನಗೆ ವಾಂಚಿದ್ರೆ ನನಗೆ ಬೇಜಾರಾಗೋದಿಲ್ಲ. ನನಗೆ ಯಾವಾಗ ಬೇಜಾರಾಗುತ್ತೆ ಅಂತಂದರೆ ಒಬ್ಬ ಬ್ಯಾಟರು ಒಳ್ಳೆ ಬಾಲಿಗೆ ಗ್ಯಾಪಲ್ಲಿ ನನಗೆ ಹೊಡಿತಾರಲ್ಲ, ಗ್ಯಾಪಲ್ಲಿ ಕ್ರಿಯೇಟಿವ್ ಆಗಿ ಹೊಡಿತಾರಲ್ಲ, ಯೋಚನೆ ಮಾಡ್ಬಿಟ್ಟು ಹೊಡಿತಾರಲ್ಲ. 6 ಸ್ಲಾಗ್ ಸ್ವೀಪು ಅದು ಇದು ಎಲ್ಲ ಹೊಡಿತು ಅಂತಂದರೆ ನನಗೆ ನಾಯಿ ಹೊಡೆದಂಗೆ ಹೊಡಿತು ಸ್ಲಾಗಲ್ಲಿ ಅಂತಂದರೆ ಅವೆಲ್ಲ ನನಗೆ ಮ್ಯಾಟ್ರ್ ಆಗೋದಿಲ್ಲ. ಡೆತ್ ಓವರ್ಸಲ್ಲಿ ಚಚ್ತು ಅಂತಂದರೆ ನನಗೆ ಮ್ಯಾಟ್ರ್ ಆಗೋದಿಲ್ಲ. 6 ಮೇಲೆ 6 ಮೇಲೆ ಹೌದು ಸ್ಕಿಲ್ಲಿಂದನೇ ಹೊಡಿಬೋದು, ಬಟ್ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ನನಗೆ. ಬಟ್ ಗ್ಯಾಪಲ್ಲಿ ಹೊಡಿತಾರಲ್ಲ ನನಗೆ. ವಿರಾಟ್ ಕೊಹ್ಲಿ ಹಿಂಗೆ ಅಂತಂದರೆ ಹರ್ಟ್ ಮಾಡೋರು, ಒಬ್ಬ ಬೌಲರ್ನ ಹರ್ಟ್ ಮಾಡೋರು. ನನಗೆ ಯಾರು ಹೊಡೆದ್ರು ಕೂಡ ಹರ್ಟ್ ಆಗ್ತಾ ಇಲ್ಲ. ವಿರಾಟ್ ಕೊಹ್ಲಿ ನನಗೆ ಗ್ಯಾಪಲ್ಲಿ ಹೊಡೆದ್ಬಿಡೋರು, ಅದು ನನಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿ ಹೋಗ್ಬಿಡ್ತಿದ್ದು. ದಟ್ ಈಸ್ ವಿರಾಟ್ ಕೊಹ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಮೊಹಮ್ಮದ್ ಅಮೀರು ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಕ್ವಾರ್ಟರ್ ಫೈನಲ್ ಮ್ಯಾಚ್ ಬಗ್ಗೆ. ಐ ಡೋಂಟ್ ಥಿಂಕ್ ಹೆಟ್ಮಾರ್ ವಾಸ್ ಔಟ್ ಅಗೇನ್ಸ್ಟ್ ಇಂಡಿಯಾ, ಇಟ್ ವಾಸ್ ಅ ವೆರಿ ಕಾಂಟ್ರವರ್ಷಿಯಲ್ ಡೆಸಿಷನ್ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಔಟ್ ಇಲ್ಲ ಅಂತ ಆ ಒಂದು ಇದು ಮೀಟರ್ ಏನಿತ್ತು ಅಲ್ಟ್ರಾ ಎಡ್ಜು, ಸೊ ಆ ಒಂದು ಇದರಲ್ಲಿ ಕಾಣಿಸ್ತು, ಕ್ಲಿಯರ್ ಕಟ್ಟಾಗಿ ಕಾಣಿಸ್ತು. ಇವ್ರ ಕಣ್ಣಿಗೆ ಏನೋ ಕಾಣಿಸಿಲ್ಲ ಅಂತ ಕಾಣಿಸ್ತೈತೆ. ಹೌದು, ಪ್ಯಾಟ್ಸಿಗೆ ಖಂಡಿತ ಬಿದ್ದಿತ್ತು, ಬ್ಯಾಟಿಗೂ ಖಂಡಿತ ಬಿದ್ದಿತ್ತು. ಫಸ್ಟ್ ಬ್ಯಾಟಿಗೆ ಬಿತ್ತು, ಆಮೇಲೆ ಪ್ಯಾಟ್ಸಿಗೆ ಬಿತ್ತು. ಸೊ ಇವ್ರಿಗೇನೋ ಅದೇನೋ ಅಲ್ಟ್ರಾ ಎಡ್ಜಲ್ಲಿ ಕಾಣಿಸಿಲ್ಲ ಅಂತ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸ್ಪೆಕ್ಸ್ ಹಾಕೊಂಬರ್ಬೇಕಾಗತ್ತೆ. ಅಲಾಗರು ಆ ಒಂದು ಸ್ಟೇಜಲ್ಲಿ ಆ ಒಂದು ಬ್ಯಾಟರು ಇಂಡಿಯನ್ ಆಗಿದ್ರು ಕೂಡ ಅದು ಔಟೇನೆ. ಯಾಕಂದರೆ ನಾವು ಟೆಕ್ನಾಲಜಿನ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಆ ಟೆಕ್ನಾಲಜಿನ ಫಾಲೋ ಅಪ್ ಮಾಡ್ಕೊಬೇಕಾಗತ್ತೆ. ಅದು ತೋರಿಸ್ತು ಅಂದರೆ ಅದು ಔಟೇನೆ. ನಾವು ಔಟ್ ಇಲ್ಲ ಅನ್ನೋಕ್ಕಾಗತ್ತೆ. ಅಲ್ಲಿ ಅಲ್ಟ್ರಾ ಎಡ್ಜಲ್ಲಿ ತೋರಿಸ್ತು ಅಂದ್ರೂ ಕೂಡ ಹುಚ್ಚರು ಅಂತಾರೆ ಅಷ್ಟೇ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ನೀವು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೋಬೋದು.